ಹಾಯ್, ಹಲೋ, ನಮಸ್ಕಾರ. ಇಂದಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕೆಲವರಲ್ಲಿ ದೇಹದ ಉಷ್ಣತೆ ಹೆಚ್ಚಾಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಈ ಒಂದು ದೇಹದ ಉಷ್ಣತೆ ಹೆಚ್ಚಾಗೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಮೌತ್ ಅಲ್ಸರ್ಸ್ ಆಗಿರ್ಬೋದು, ಕೈಕಾಲು ಉರಿ ಆಗಿರ್ಬೋದು, ಈ ತರ ಒಂದು ಪ್ರಾಬ್ಲಮ್ಸು ತುಂಬಾನೇ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಬೇಸಿಗೆಯಲ್ಲಿ ನೀರಿನ ಅಂಶ ಕಡಿಮೆ ಆಗೋದ್ರಿಂದನೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಈ ಒಂದು ದೇಹದ ಉಷ್ಣತೆಯನ್ನ ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಗೋಂದ್ ಕಟೀರ ಎಂಬ ಒಂದು ನೈಸರ್ಗಿಕ ಪದಾರ್ಥವನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಶರಬತ್ತನ್ನ ಮಾಡಿಕೊಂಡು ಈ ಒಂದು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಗೋಂದ್ ಕಟೀರ ಅನ್ನೋದು ಒಂದು ನೈಸರ್ಗಿಕವಾದಂತಹ ಪದಾರ್ಥ. ಇದನ್ನ ನಾವು ಬಳಸೋದ್ರಿಂದ ನಮ್ಮ ದೇಹದ ಉಷ್ಣತೆ ತುಂಬಾನೇ ಕಡಿಮೆ ಆಗುತ್ತೆ. ಇದನ್ನ ನಾವು ವಾರದಲ್ಲಿ ನಿಯಮಿತವಾಗಿ 2 ರಿಂದ 3 ಬಾರಿ ಬಳಸಿದ್ರೆ ಸಾಕಾಗುತ್ತೆ. ಈ ಒಂದು ಶರಬತ್ತನ್ನ ಮಾಡೋದಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಬನ್ನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಗೋಂದ್ ಕಟೀರ ಶರಬತ್ತನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಗೋಂದ್ ಕಟೀರ ಅಂದರೆ ನೋಡಿ, ಈ ರೀತಿಯಾಗಿ ಸಿಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಈ ರೀತಿಯಾಗಿ ಸಿಗುತ್ತೆ. ಇದನ್ನು ನೋಡಿ, ಈ ರೀತಿಯಾಗಿ ನಮಗೆ ಗೋಂದ್ ಕಟೀರ ಅಂದರೆ ಈ ಥರವಾಗಿ ಸಿಗುತ್ತೆ. ಇದನ್ನು ನಾವು ಓವರ್ನೈಟು 2 ರಿಂದ 3 ರಿಂದ 4 ಅಷ್ಟೇ ಸಾಕು. ಇದನ್ನು ನಾವು ಒಂದು ಬೌಲ್ ನೀರಿಗೆ ನೆನಾಕಿಟ್ರೆ, ಓವರ್ನೈಟ್ ಇದನ್ನು ನೆನಾಕಿಟ್ರೆ ನಮಗೆ ಈ ರೀತಿಯಾಗಿ ಗೋಂದ್ ಕಟೀರ ರೆಡಿ ಆಗುತ್ತೆ. ನಾನು ಇದನ್ನು ನಿನ್ನೆನೇ ನೆನಾಕಿಟ್ಟಿದ್ದೆ, ಹಾಗಾಗಿ ನನಗೆ ಇವಾಗ ಆಲ್ರೆಡಿ ರೆಡಿ ಆಗಿದೆ. ಈ ರೀತಿಯಾಗಿಯೇ ಆನ್ಲೈನಲ್ಲಿ ಸಿಗೋದು. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಇದನ್ನೇ ಪರ್ಚೇಸ್ ಮಾಡಿ. ನಂತರ ನಾನು 2 ಸ್ಪೂನ್ ಚಿಯಾ ಸೀಡ್ಸನ್ನು ನಾನು 2 ಗಂಟೆಯಿಂದನೇ ನೆನಾಕಿಟ್ಟಿದ್ದೀನಿ. ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲದನ್ನು ಕೂಡ. ಈಗ ನಾನು ಯಾವ ರೀತಿ ಇದನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ ಬನ್ನಿ. ಮೊದಲನೇದಾಗಿ 1 ಗ್ಲಾಸ್ ಹಾಲನ್ನು ತಗೋಬೇಕು. ಈ ಒಂದು ಹಾಲಿಗೆ ನಾನು 2 ಚಮಚ ಆಗುವಷ್ಟು ಒಂದು ಗೋಂದ್ ಕಟೀರನ ಬಳಸ್ಕೊಳ್ತಿದ್ದೇನೆ. ನಂತರ 2 ಚಮಚ, 2 ರಿಂದ 3 ಚಮಚ ನಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ನಾವು ಚಿಯಾ ಸೀಡ್ಸನ್ನು ಬಳಸ್ಕೊಳ್ತೇನೆ. ನಂತರ ನಮಗೆ ರುಚಿಗೆ ಬೇಕಾದಷ್ಟು ಸಕ್ಕರೆನಾರು ತೊಗೋಬೋದು, ಬೆಲ್ಲನಾರು ತೊಗೋಬೋದು. ನಾನಿವತ್ತು ಇಲ್ಲಿ ಬೆಲ್ಲನ ತಗೊಳ್ತಾ ಇದ್ದೇನೆ. ನಂತರ ಇದು ರೋಸ್ ಸಿರಪ್ ಅಂತ ಹೇಳಿ ನಮಗಿದು ಕೂಡ ಆನ್ಲೈನಲ್ಲೇ ಸಿಗುತ್ತೆ, ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇದನ್ನು ನಾವು ಕಲರ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇರೋದು, ಮತ್ತು ಟೇಸ್ಟನ್ನು ಕೂಡ ಚೆನ್ನಾಗಿರುತ್ತೆ ಇದನ್ನು ಬಳಸೋದ್ರಿಂದ. ಮತ್ತು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ವಾಟರ್ ಮೆಲನ್ನ ಬಳಸ್ಕೊಳ್ತೇನೆ. ನಂತರ ಕೊನೆಯದಾಗಿ ಇದಕ್ಕೆ ಒಂದು 5 ರಿಂದ 6 ಐಸ್ ಕ್ಯೂಬ್ಸನ್ನ ಬಳಸ್ಕೊಳ್ಳೋಣ. ಯಾಕೆ ಅಂದರೆ ಇದು ತಂಪಾಗಿ ಚೆನ್ನಾಗಿ ನಮಗೆ ಟೇಸ್ಟಿಯಾಗಿ ಸಿಗಬೇಕು ಅಂದರೆ ನೋಡಿ, ಈ ರೀತಿ 4 ರಿಂದ 5 ಐಸ್ ಕ್ಯೂಬ್ಸನ್ನು ನಾನು ಬಳಸ್ಕೊಳ್ತಿದ್ದೇನೆ ಇದಕ್ಕೆ. ಈಗ ಎಲ್ಲದನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಹಾಕಿರ್ತಕ್ಕಂತಹ ರೋಸ್ ಸಿರಪ್ ಆಗಲಿ, ಚಿಯಾ ಸೀಡ್ಸು, ಗೋಂದು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ಆ ಐಸ್ ಕ್ಯೂಬ್ಸ್ ಎಲ್ಲ ಚೆನ್ನಾಗಿ ಡಿಸಾಲ್ವ್ಸ್ ಆಗಬೇಕು. ಆವಾಗ ನಮಗೆ ತಂಪಾಗಿ ಮತ್ತು ವೆರಿ ಟೇಸ್ಟಿಯಾಗಿ ನಮ್ಮ ಗೋಂದ್ ಕಟೀರ ಶರ್ಬತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟಿನ ಜೊತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಇದು. ಈಗ ಬನ್ನಿ, ನಾನು ಗೋಂದ್ ಕಟೀರ ಶರ್ಬತ್ತನ್ನು ನಾನು ನಮ್ಮ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಟೇಸ್ಟಿ ಹೆಲ್ದಿ ಗೋಂದ್ ಕಟೀರ ಶರ್ಬತ್ ರೆಡಿಯಾಗಿದೆ. ಇದನ್ನು ನಾವು ನಿಯಮಿತವಾಗಿ ವಾರದಲ್ಲಿ 2 ರಿಂದ 3 ಬಾರಿ ಬಳಸಿದರೆ ಸಾಕಾಗುತ್ತೆ. ಈಗ ಟೇಸ್ಟ್ ಮಾಡೋಣ ಬನ್ನಿ.
ತುಂಬಾನೇ ಈ ಒಂದು ಗೋಂದ್ ಕಟ್ಟಿರೋ ಶರ್ಬತ್ತನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂತಹ ಆರೋಗ್ಯ ಲಾಭಗಳು ಏನೆಲ್ಲ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಜ್ಯೂಸ್ ಅಂತಾನೆ ಹೇಳ್ಬೋದು. ನಂತರ ಇದನ್ನ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಮ್ಮ ದೇಹದ ಅಸಿಡಿಟಿ ಲೆವೆಲ್ ಅನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಇದರಿಂದ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ನಂತರ ಇದನ್ನ ಒಂದು ರೆಗ್ಯುಲರ್ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಚರ್ಮದ ಅಂದಕ್ಕೂ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ನಂತರ ಕೊನೆಯದಾಗಿ ಇದನ್ನ ನಾವು ವಾರದಲ್ಲಿ 2 ರಿಂದ 3 ಬಾರಿ ಬಳಸೋದ್ರಿಂದ ಈ ಒಂದು ಬೇಸಿಗೆಯಲ್ಲಿ ಆಗ್ತಕ್ಕಂತಹ ನಮ್ಮ ಬಾಡಿ ಡಿಹೈಡ್ರೇಷನ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾನೇ ಹೇಳಿ ಮಾಡಿಸಿದಂತಹ ಶರ್ಬತ್ ಅಂತಾನೆ ಹೇಳ್ಬೋದು. ಈ ಒಂದು ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ತುಂಬಾನೇ ತಂಪು ನೀಡ್ತಕ್ಕಂತಹ ನೈಸರ್ಗಿಕವಾದ ಗೋಂದ್ ಕಟ್ಟಿರೋ ಶರ್ಬತ್ತನ್ನ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಸ್ಗಾಗಿ ನಾವು ವೇಟ್ ಮಾಡ್ತಾ ಇರ್ತೀವಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೇನೆ. ಧನ್ಯವಾದಗಳು.